ಪ್ರಪಂಚದ ಕಾಸ್ಟ್ಲಿಯೆಸ್ಟ್ ಅಂಡ್ ಲಕ್ಸುರಿಯಸ್ ಕಾರ್ ಬ್ರ್ಯಾಂಡ್ ನ ಫೌಂಡರ್ ಒಬ್ಬ ಚೈಲ್ಡ್ ಲೇಬರ್ ವಿಕ್ಟಿಮ್ ಆಗಿದ್ದ. ಹೆನ್ರಿ ರಾಯ್ಸ್ ಅವರ ಪೂರ ಚೈಲ್ಡ್ಹುಡ್ ಸ್ಕೂಲ್ ಹೋಗದೆ ನ್ಯೂಸ್ ಪೇಪರ್ ಡೆಲಿವರಿ ಬಾಯ್ ಆಗಿ ಮತ್ತೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾನೆ ಕಳಿತದೆ. ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾನೆ ಕಾರ್ಪೆಂಟ್ರಿ ಮತ್ತೆ ಎಲೆಕ್ಟ್ರಾನಿಕ್ಸ್ ಕೆಲಸ ಕಲಿತಾರೆ. 21 ವರ್ಷಕ್ಕೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಒಂದು ಕಂಪನಿಯಲ್ಲಿ ಕೆಲಸ ಸಿಗುತ್ತೆ. ಆದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಆ ಕಂಪನಿ ಬ್ಯಾಂಕ್ರಪ್ಟ್ ಆಗುತ್ತೆ. ನಂತರ ರಾಯ್ಸ್ ತನ್ನ ಫ್ರೆಂಡ್ ಜೊತೆ ಸೇರಿ FH ರಾಯ್ಸ್ ಅಂಡ್ ಕಂಪನಿ ಶುರು ಮಾಡ್ತಾರೆ. ಅಲ್ಲಿ ಅವರು ಹಾಳಾದ ಎಲೆಕ್ಟ್ರಾನಿಕ್ಸ್ ಐಟಮ್ ನ ರಿಪೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮ್ ಅಲ್ಲಿ ಎಲೆಕ್ಟ್ರಿಕಲ್ ಐಟಮ್ ನ ಮಾರ್ಕೆಟ್ ಬೂಮ್ ಅಲ್ಲಿ ಇತ್ತು. ಅದನ್ನ ಅರ್ಥ ಮಾಡ್ಕೊಂಡು ರಾಯ್ಸ್ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದರಿಂದ ರಾಯ್ಸ್ ಒಬ್ಬ ಪ್ರಾಫಿಟೇಬಲ್ ಬಿಸಿನೆಸ್ ಮ್ಯಾನ್ ಆಗ್ತಾರೆ. ಆದ್ರೆ ಅವಾಗ್ಲೇ ಮಾರ್ಕೆಟ್ ಅಲ್ಲಿ ಎಂಟ್ರಿ ಆಗುತ್ತೆ ಅಡ್ವಾನ್ಸ್ ಫಾರಿನ್ ಕಂಪನೀಸ್. ಇದರಿಂದ FH ರಾಯ್ಸ್ ಅಂಡ್ ಕಂಪನಿಯ ಡೌನ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಈ ಡೌನ್ ಫಾಲ್ ಇಂದ ರಾಯ್ಸ್ ನ ಮೆಂಟಲ್ ಅಂಡ್ ಫಿಸಿಕಲ್ ಹೆಲ್ತ್ ಸೀರಿಯಸ್ ಆಗುತ್ತೆ. ಡಾಕ್ಟರ್ ಅವರಿಗೆ ರೆಸ್ಟ್ ಮಾಡ್ಲಿಕ್ಕೆ ಮತ್ತೆ ಒಂದು ಕಾರ್ ತಗೊಂಡು ವೆಕೇಶನ್ ಹೋಗೋ ಸಜೆಷನ್ ಕೊಡ್ತಾರೆ. ಆ ಸಜೆಷನ್ ನ ಕೇಳಿ ರಾಯ್ಸ್ ಒಂದು ಕಾರ್ ಪರ್ಚೇಸ್ ಮಾಡ್ತಾರೆ. ಆದ್ರೆ ಆ ಕಾರ್ ಅವರಿಗೆ ಕಂಫರ್ಟೇಬಲ್ ಆಗಿರ್ಲಿಲ್ಲ. ಆ ಕಾರಲ್ಲಿ ತುಂಬಾ ಸೌಂಡ್, ವೀಕ್ ಸಸ್ಪೆನ್ಷನ್, ಓವರ್ ಹೀಟಿಂಗ್, ಬ್ರೇಕಿಂಗ್ ಪ್ರಾಬ್ಲಮ್. ಇದರಿಂದ ರಾಯ್ಸ್ ಆ ಕಾರ್ ನ ಮೈನರ್ ಮಾಡಿಫಿಕೇಶನ್